ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ಕುಶ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಸಿಂಪಲ್ ಆಗಿ ಗರ್ಗರಿಯಾಗಿರುವಂಥ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲಿರುವಂಥ ವಸ್ತುನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದು ತುಂಬ ಟೈಮು ಕೂಡ ತೊಗೊಳ್ಳೋದಿಲ್ಲ. ನೀವು 1 ಅವರ್ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು. ಒಂದು 10 ನಿಮಿಷದಲ್ಲೆಲ್ಲ ನೀವು ವಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಎಷ್ಟು ಗರ್ಗರಿಯಾಗಿರುತ್ತೆ ಅಂತಂದರೆ ಬಾಯಲ್ಲಿಟ್ಟರೆ ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಗರ್ಗರಿಯಾಗಿರುತ್ತೆ. ಈ ವಡೆನ ಮಾಡೋದು ಹೇಗೆ, ಅದಕ್ಕೇನೆಲ್ಲ ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಕಪ್ನಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು 1 ಅವರ್ ಈ ರೀತಿ ನೆನೆಸಿಟ್ಕೋಬೇಕು. ನೋಡಿ, ಈ ರೀತಿ ಇದನ್ನು ಕಟ್ ಮಾಡಿದ್ರೆ ಬಿಗ್ಗಿಯಾಗಿ ಕಟ್ ಆಗಬೇಕು. ಇದು ತುಂಬ ಸಾಫ್ಟ್ ಆದರೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗೆ ಇದಕ್ಕೆ ರುಬ್ಕೊಳ್ಳಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. 3 ಲವಂಗ, ಹಾಗೆ 2 ಪೀಸ್ ಚಕ್ಕೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಮೆಣಸು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ, ಹಾಗೆ 2 ಇಂಚಷ್ಟು ಶುಂಠಿ. ಇದಿಷ್ಟು ಕೂಡ ರುಬ್ಲಿಕ್ಕೆ. ಹಾಗೆ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವನ್ನ ಈ ರೀತಿ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನೀವು ಹಸಿದು ಕೂಡ ಯೂಸ್ ಮಾಡ್ಬೋದು. ರುಬ್ಬದಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ರೀತಿ ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀವು ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸು ಮತ್ತು ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೇನೆ ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದನ್ನು ಚೆನ್ನಾಗಿ ನೀರನ್ನು ಸೋರಿಸ್ಕೊಂಡು ಈ ರೀತಿ ಹಾಕ್ಕೊಬೇಕು. ಜಾಸ್ತಿ ಕೂಡ ಹಾಕ್ಕೊಂಡು ರುಬ್ಕೋಬಾರ್ದು. ಅದರಿಂದ ಕೆಳಗಡೆ ಎಲ್ಲ ಪೇಸ್ಟ್ ಆಗಿಬಿಟ್ಟು ಮೇಲ್ಗಡೆ ಎಲ್ಲ ಕಾಳು ಹಾಗೆ ಉಳ್ಕೊಂಬಿಡುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೊಬೇಕು. ಒಂದೊಂದು ಕಾಳುಗಳು ಅಲ್ಲಿ ಇಲ್ಲಿ ಇದ್ದರೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡು ಇದೇ ರೀತಿ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ಇದು ರುಬ್ಬಿದಾಗಿದೆ. ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮ್ನಲ್ಲೇ ಉಪ್ಪನ್ನು ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ. ಹಾಗೆ ನೀವು ಈರುಳ್ಳಿನ ಹಾಕಿದ ತಕ್ಷಣ ಉಂಡೆ ಕಟ್ಕೊಂಡು ಎಣ್ಣೆಯಲ್ಲಿ ವಡೆಗಳನ್ನ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನೀರು ಬಿಟ್ಕೊಂಡು ವಡೆಗಳೆಲ್ಲ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಉಂಡೆ ಕಟ್ಕೊಂಡು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ತಟ್ಕೊಂಡು ಎಣ್ಣೆನಲ್ಲಿ ಬಿಟ್ಕೊಂಡ್ರೆ ಆಯಿತು. ತುಂಬ ತೆಳುವಾಗೂ ಕೂಡ ತಟ್ಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಟಿ ಮೊದಲೇ ಇಟ್ಕೊತಾ ಇದ್ದೀನಿ. ಇದರಿಂದ ಬೇಗನೆ ಎಣ್ಣೆ ಕಾದ ತಕ್ಷಣವೇ ನಾವು ವಡೆಗಳನ್ನ ಹಾಕೊಬೋದು ಅಂತೇಳಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಈಗ ಎಣ್ಣೆ ಕಾದಿದೆಯಾ ಅಂತೇಳಿ ಟೆಸ್ಟ್ ಮಾಡಿಕೊಂಡು ಇದಕ್ಕೆ ವಡೆಗಳನ್ನ ಒಂದೊಂದಾಗಿ ಈ ರೀತಿ ಬಿಟ್ಕೊತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ವಡೆಗಳನ್ನ ಮಾಡ್ಕೋಬೇಕು. ಲೋ ಫ್ಲೇಮು ಮಾಡ್ಕೋಬಾರ್ದು, ಹಾಗೆ ಹೈ ಫ್ಲೇಮು ಕೂಡ ಇಟ್ಕೊಬಾರ್ದು. ನೋಡಿ, ಈ ರೀತಿ ನಿಧಾನವಾಗಿ ಒಂದೊಂದೇ ಎಣ್ಣೆನಲ್ಲಿ ಹಾಕ್ಕೊಬೇಕಾಗುತ್ತೆ. ತುಂಬ ಕಷ್ಟ ಏನಾಗೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಂದರೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಯೂಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ. ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ತಿರ್ವಾಕೊಂತ 2 ಸೈಡು ಕೂಡ ಬೇಯಿಸ್ಕೋಬೇಕು. ತುಂಬ ಎಣ್ಣೆ ಕಪ್ಪಾಗೋಷ್ಟು ಕೂಡ ಕಾಯಿಸ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡು ನಂತರ ನೀವು ವಡೆಗಳನ್ನ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇಷ್ಟಾದರೆ ಸಾಕು. ಇಷ್ಟಾದರೆ ನಾವು ಈ ರೀತಿ ತೆಗೆದ್ಬಿಟ್ಟು ಸರ್ವ್ ಮಾಡೋದಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡುವಂಥ ವಡೆ ಇದು. ನೀವು ಇದಕ್ಕೆ ಸಬ್ಬಕ್ಕಿನ ಹಾಕಿದ್ರಂತೂ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಇಷ್ಟಾದರೆ ಸಾಕು. ಈಗ ಇನ್ನೂ ಒಂದು ಬ್ಯಾಚ್ ಕೂಡ ವಡೆ ಆಗುತ್ತೆ. ಅದನ್ನು ಕೂಡ ನಾನು ಇದೇ ಎಣ್ಣೆಗೆ ಹಾಕ್ಕೊತೀನಿ. 1 ನಿಮಿಷ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದಮೇಲೆ ಮತ್ತೆ ಸೆಕೆಂಡ್ ಬ್ಯಾಚ್ನ ಈ ರೀತಿ ಹಾಕ್ಕೊಬೇಕಾಗುತ್ತೆ. ನೋಡಿ, ಇಷ್ಟೇ ಸಿಂಪಲ್ಲು. ನೀವು ಸಂಜೆ ಟೈಮ್ ಟೀ ಟೈಮ್ಗೆಲ್ಲ ಇದನ್ನು ಬೇಗನೆ ಮಾಡ್ಕೋಬೋದು. ತುಂಬ ಹೊತ್ತು ಕೂಡ ನೆನೆಸೋ ಆಗಿಲ್ಲ. ತಿನ್ನಬೇಕು ಅಂತ ಅಂದಾಗ 1 ಅವರ್ ಮೊದಲೇ ನೀವು ನೆನೆಸ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ವಡೆಗಳು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಇದು ಎಷ್ಟು ಕ್ರಿಸ್ಪಿ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ತಣ್ಣಗಾದರೂ ಕೂಡ ಇದು ಮೆತ್ತಗಾಗಲ್ಲ. ನಾನು ತೋರಿಸಿರೋ ರೀತಿಯಾಗೇ ನೀವು ಮಾಡಿಕೊಂಡ್ರೆ ಇಷ್ಟೇ ಕ್ರಿಸ್ಪಿಯಾಗಿ ಮನೆಯಲ್ಲೇ ನೀವು ಸುಲಭವಾಗಿ ಈ ರೀತಿ ವಡೆಗಳನ್ನ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಾನು ಮಾಡ್ತಿರುವಂಥ ರೆಸಿಪಿ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.